ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನಾನು ಬೋಟ್ ನೆಕ್ ಬ್ಲೌಸ್ನ ಕಟಿಂಗ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಈ ವಿಡಿಯೋದಲ್ಲೇ ಅದೇ ಬ್ಲೌಸ್ನ ನಾನು ಯಾವ ರೀತಿ ಸ್ಟಿಚಿಂಗ್ ಮಾಡೋದಂತ ತೋರಿಸ್ಕೊಡ್ತೀನಿ. ಆಲ್ರೆಡಿ ನಾನು ಮೈನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗನ್ನು ಗ್ಲೂ ಹಾಕಿ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಎಕ್ಸಸ್ ಇರೋಂಥ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಫ್ರಂಟ್ ನೆಕ್ ಮತ್ತು ಬ್ಯಾಕ್ ನೆಕ್ ಕೂಡ ನಾನು ಇಲ್ಲಿ ಕ್ಯಾನ್ವಾಸನ್ನು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಕ್ಯಾನ್ವಾಸನ್ನು ಫಸ್ಟ್ ನಾನು ಈ ರೀತಿ ಕಟಿಂಗ್ ಮಾಡಿಕೊಂಡು ಲೈನಿಂಗ್ಗೆ ಈ ರೀತಿ ಐರನ್ ಮಾಡ್ಕೊಂಡಿದ್ದೀನಿ. ಅದನ್ನು ಈಗ ನಾನು ಸೈಡ್ಸಲ್ಲಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಇದು ಬಂದು ಫ್ರಂಟ್ ನೆಕ್ಕು, ನೋಡಿ ಬ್ಯಾಕ್ ಸೈಡ್ ನೆಕ್. ಇದು ಬ್ಯಾಕ್ ಹುಕ್ಸ್ ಆಗಿರೋದ್ರಿಂದ ಸೆಂಟ್ರಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಓಪನ್ ಮಾಡಿಕೊಂಡು ಲೈನಿಂಗನ್ನು ಈಗ ಎಡ್ಜಸ್ಸಲ್ಲಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಅಲ್ಲಲ್ಲಿ ಏನು ಕರ್ವ್ಸ್ ಇರುತ್ತಲ್ಲ, ಆ ಕರ್ವ್ಸ್ ಹತ್ರ ಒಂದೊಂದು ಟಕ್ಸನ್ನು ಈ ರೀತಿ ಇಟ್ಕೊಂಡು ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಎಡ್ಜಲ್ಲಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಟಕ್ಸ್ ಇಟ್ಕೋಬೇಕು. ನೋಡಿ, ಈ ರೀತಿ ಬರುತ್ತೆ ಫಿನಿಶಿಂಗ್ ಅನ್ನೋದು. ಈ ರೀತಿ ರೆಡಿ ಮಾಡ್ಕೊಂಡ ನಂತರ ಈಗ ನಾವು ಇದನ್ನು ಮೈನ್ ಫ್ಯಾಬ್ರಿಕ್ ಮೇಲೆ ಪ್ಲೇಸ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಫಸ್ಟು ಫ್ರಂಟ್ ನೆಕ್ಕನ್ನು ನಾನಿಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಇಲ್ಲಿ ಫ್ರಂಟ್ ಪಾರ್ಟಲ್ಲಿ ಫಸ್ಟು ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ನೆಕ್ಕನ್ನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಅಲ್ಲೊಂದು ಚಿಕ್ಕದಾಗಿ ಈ ರೀತಿ ಟಕ್ಸ್ ಇಟ್ಕೋಬೇಕು. ಹಾಗೆ ಸೆಂಟರ್ ಪಾಯಿಂಟಲ್ಲಿ ಈ ರೀತಿ ಒಂದು ಚಿಕ್ಕದಾಗಿ ಟಕ್ಸ್ ಇಟ್ಕೋಬೇಕು. ಹಾಗೆ ಲೈನಿಂಗನ್ನು ಕೂಡ ಈ ರೀತಿ ಸೆಂಟರ್ಗೆ ಫೋಲ್ಡ್ ಮಾಡಿಕೊಂಡು ಮಿಡಿಲ್ ಪಾಯಿಂಟ್ ಹತ್ರ ಈ ರೀತಿ ಒಂದು ಟಕ್ಸನ್ನು ಇಟ್ಕೋಬೇಕು. ಈಗ ಮೈನ್ ಫ್ಯಾಬ್ರಿಕ್ನ ಈ ರೀತಿ ಓಪನ್ ಮಾಡಿಕೊಂಡು ರೈಟ್ ಸೈಡು ನಾವು ಈ ಕ್ಯಾನ್ವಾಸ್ ನೆಕ್ಕನ್ನು ಈ ರೀತಿ ಪ್ಲೇಸ್ ಮಾಡ್ಕೋಬೇಕು. ನಾವೇನು ಮಿಡಿಲ್ ಪಾಯಿಂಟಲ್ಲಿ ಸ್ಟಕ್ ಇಟ್ಕೊಂಡಿದ್ವಲ್ಲ ಆ ಪಾಯಿಂಟು ಮತ್ತು ಈ ಕ್ಯಾನ್ವಾಸ್ ಪಾಯಿಂಟ್ ಎರಡೂ ಕೂಡ ಮ್ಯಾಚ್ ಆಗೋ ಥರ ಇರುತ್ತೆ ಪ್ಲೇಸ್ ಮಾಡಿಕೊಂಡು ಒಂದು ಸೈಡ್ನ ರೀತಿ ಗುಂಡು ಪಿನ್ನನ್ನು ಪ್ಲೇಸ್ ಮಾಡಿಕೊಂಡೆ. ಈಗ ಆದಷ್ಟು ಕ್ಯಾನ್ವಾಸ್ ಎಡ್ಜಲ್ಲಿ ನಾನು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಆ ಕ್ಯಾನ್ವಾಸ್ ನೆಕ್ ಶೇಪ್ ಯಾವ ರೀತಿ ಇದೆಯೋ ಅದೇ ರೀತಿಯೇ ನಾವು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ, ಈ ರೀತಿ ಆದಷ್ಟು ಕ್ಯಾನ್ವಾಸ್ ಎಡ್ಜು ಮತ್ತು ಲೈನಿಂಗು ಆ ಎಡ್ಜಲ್ಲಿ ನಾವು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ, ಈ ರೀತಿ ಬರುತ್ತೆ. ಈಗ ಒಂದು 1/4 ಇಂಚ್ ಮಾರ್ಜಿನನ್ನು ಇಟ್ಕೊಂಡು ಈ ರೀತಿ ಎಕ್ಸೆಸ್ ಇರೋ ಫ್ಯಾಬ್ರಿಕ್ನ ಈ ರೀತಿ ಟ್ರಿಮ್ ಮಾಡ್ಕೊಬಿಡಬೇಕು. ಈಗ ಅಲ್ಲಲ್ಲಿ ಈ ರೀತಿ ಟಕ್ಸನ್ನು ಇಟ್ಕೋಬೇಕು. ಈ ಸೆಂಟರ್ ಹತ್ರ ಈ ರೌಂಡ್ಸ್ ತಿರುಗೋ ಹತ್ರ ನಾವು ಈ ರೀತಿ ಟಕ್ಸನ್ನು ಇಟ್ಕೊಂಡಾಗ ನಮಗೆ ಈಸಿಯಾಗಿ ಇದನ್ನು ರಿವರ್ಸ್ ಮಾಡ್ಕೋಬೋದು. ನೋಡಿ, ಈಗ ಇದನ್ನು ಬ್ಯಾಕ್ ಸೈಡ್ಗೆ ಈ ರೀತಿ ರಿವರ್ಸ್ ಮಾಡ್ಕೋಬೇಕು. ನಿಮಗೆ ಕ್ಲಾತ್ ಅನ್ನೋದು ಮೈನ್ ಫ್ಯಾಬ್ರಿಕ್ ಅನ್ನೋದು ಸ್ವಲ್ಪ ತಿಕ್ ಕ್ಲಾತ್ ಆದರೆ ನೀವು ಡೈರೆಕ್ಟಾಗಿ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಸೆಂಟರಲ್ಲಿ ನೀವು ಕ್ಯಾನ್ವಾಸ್ ಬರೋ ಥರ ಸ್ಟಿಚ್ ಮಾಡ್ಬೋದು. ಈ ಬ್ಲೌಸ್ ಪೀಸ್ ಬಂದು ತುಂಬಾ ತೆಳುವಾಗಿರೋದ್ರಿಂದ ನಾವು ಕ್ಯಾನ್ವಾಸನ್ನು ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಸೆಂಟರಲ್ಲಿ ಪ್ಲೇಸ್ ಮಾಡ್ಕೊಂಡು ಸ್ಟಿಚ್ ಮಾಡಿದ್ರೆ ನಮ್ಗೆ ಈಸಿಯಾಗಿ ಔಟ್ಸೈಡ್ಗೆ ಅನ್ನೋದು ಕ್ಯಾನ್ವಾಸ್ ಕಾಣಿಸ್ತಾ ಇರುತ್ತೆ. ಲುಕ್ ಅನ್ನೋದು ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಈ ಥರ ಕ್ಲಾತ್ ಬಂದಾಗ ನಾವು ಈ ರೀತಿಯಲ್ಲಿ ನಾವು ಕ್ಯಾನ್ವಾಸ್ ನೆಕ್ಸನ್ನು ಸ್ಟಿಚ್ ಮಾಡ್ಕೋಬೇಕು. ಈಗ ಸ್ಟಾಪ್ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಯಾವ ರೀತಿ ಫಿನಿಶಿಂಗ್ ಬಂದಿದೆ ಅಂತ. ಬ್ಯಾಕ್ ಸೈಡು ನೋಡಿದ್ರಲ್ಲ ಯಾವ ರೀತಿ ಫಿನಿಶಿಂಗ್ ಇದೆ ಅಂತ. ಈಗ ಸೈಡ್ಸನ್ನ ನಾವು ಪ್ರಿನ್ಸ್ ಕಟ್ಸ್ನ ಜಾಯಿನ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಜಾಯಿನ್ ಮಾಡಬೇಕಾದ್ರೆ ನೀವು ನಾನೇನು ಜಾಯಿನ್ ಮಾಡ್ತಾಯಿದ್ದೀನಿ ಎಲ್ಲೂ ಕೂಡ ಕ್ಲಾತನ್ನು ಎಳೆದು ಜಾಯಿನ್ ಮಾಡಿಕೊಡ್ದು ಸುಮ್ಮನೆ ಒಂದರ ಮೇಲೆ ಒಂದು ಈ ರೀತಿ ನೀಟಾಗಿ ಪ್ಲೇಸ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾ ಹೋಗಬೇಕು. ಯಾವುದೇ ಕ್ಲಾತನ್ನಾಗಲಿ ಎಳೆದು ಸ್ಟಿಚ್ ಮಾಡೋಕ್ಕೆ ಹೋಗಬೇಡಿ. ಆಲ್ರೆಡಿ ನಾವು ಇದನ್ನು ಸ್ವಲ್ಪ ಕ್ರಾಸ್ ಕಟ್ಟಿಂಗಲ್ಲಿ ಮಾಡಿರೋದ್ರಿಂದ ನೀವು ಕ್ಲಾತನ್ನು ಎಳೆದಷ್ಟು ಅದು ಎಕ್ಸ್ಪ್ಯಾಂಡ್ ಆಗ್ತಾ ಇರುತ್ತೆ. ನೋಡಿ, ನನಗೆ ಕೆಳಗಡೆ ಒಂದು 1/2 ಇಂಚ್ ಕ್ಲಾತಷ್ಟು ಶಾರ್ಟೇಜ್ ಬಂದಿದೆ. ಈ ಥರ ಬಂದರೂ ಏನೂ ಆಗೋಲ್ಲ. ಯಾಕಂದರೆ ನಾವು ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟನ್ನು ಒಂದು 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡಿರ್ತೀವಿ. ಲಾಸ್ಟಲ್ಲಿ ಎರಡೂ ಜಾಯಿನ್ ಮಾಡಿದ ನಂತರ ನಾವು ಎಕ್ಸಸ್ ಇರೋದನ್ನು ಕಟ್ ಮಾಡ್ಕೊಬಿಡ್ಬೋದು. ನೋಡಿ, ಮತ್ತು ಇನ್ನೊಂದು ಪೀಸ್ನ ನಾನು ಕೆಳಗಡೆ 1/2 ಇಂಚ್ ಮಾರ್ಜಿನನ್ನು ಬಿಟ್ಕೊಂಡು ನಾನು ಈ ರೀತಿ ಸ್ಟಿಚ್ ಮಾಡ್ತಾಯಿದ್ದೀನಿ. ನಾನು ಇಲ್ಲಿ ಎಲ್ಲೂ ಕೂಡ ಕ್ಲಾತನ್ನು ಎಳಿತಾ ಇಲ್ಲ. ನೋಡಿ, ಸುಮ್ಮನೆ ಒಂದ್ರ ಮೇಲೆ ಒಂದು ಈ ರೀತಿ ಪ್ಲೇಸ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ನೀವು ಕ್ಲಾತನ್ನು ಎಳೆದು ಸ್ಟಿಚ್ ಮಾಡ್ಕೊಂಡಾಗ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರೋದಿಲ್ಲ ಫ್ರೆಂಡ್ಸ್. ಒಂದ್ರ ಮೇಲೆ ಒಂದು ನೀಟಾಗಿ ರೀತಿ ಪ್ಲೇಸ್ ಮಾಡಿಕೊಂಡು ಏನು ನೀವು 1/2 ಇಂಚ್ ಮಾರ್ಜಿನ್ ಇರುತ್ತಲ್ಲ ಆ ಮಾರ್ಜಿನ್ಗೆ ಸ್ಟಿಚ್ ಮಾಡ್ಕೊತ ಹೋಗಬೇಕು. ನೋಡಿ,
ಕೆಳಗಡೆ ನಮ್ಗೆ ಹೆಚ್ಚು ಕಡಿಮೆ ಬಂದರೂ ಪರವಾಗಿಲ್ಲ, ಆರ್ಮೋಲ್ಸ್ ಹತ್ರ ನೀಟಾಗಿ ನಮಗೆ ಆ ರೌಂಡ್ ಶೇಪ್ ಅನ್ನೋದು ನೀಟಾಗಿ ಬರಬೇಕು. ನೋಡಿ ಎರಡು ನಾನು ಯಾವ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅಂತ. ಈಗ ನಮಗೇನು ಕೆಳಗಡೆ ಎಕ್ಸೆಸ್ ಇದೆಯೋ ಅದನ್ನು ಈ ರೀತಿ ಸ್ಟ್ರೈಟಾಗಿ ಕಟ್ ಮಾಡ್ಕೊಬಿಡ್ತೀನಿ. ನೋಡಿ ಈಗ ನಾನು ಮತ್ತೆ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ಫ್ರಂಟ್ ಪಾರ್ಟ್ ಈಗ ರೆಡಿ ಆಯಿತು. ಈಗ ಬ್ಯಾಕ್ ಪಾರ್ಟನ್ನು ನಾವು ನೆಕ್ಕನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ಇದು ಬ್ಯಾಕ್ ಓಪನ್ ಆಗಿರೋದ್ರಿಂದ ನೋಡಿ ಫಸ್ಟು ಒಂದು ಸೈಡ್ ನಾವು ನೆಕ್ಕನ್ನು ಪ್ರಿಪೇರ್ ಮಾಡ್ಕೋಬೇಕು, ಆಮೇಲೆ ಇನ್ನೊಂದು ಸೈಡ್ ನೆಕ್ಕನ್ನು ನಾವು ಪ್ರಿಪೇರ್ ಮಾಡ್ಕೊಳ್ಳೋಣ. ನೋಡಿ ಇದಕ್ಕೂ ಕೂಡ ನಾನು ನೀಟಾಗಿ ಪ್ಲೇಸ್ ಮಾಡಿಕೊಂಡು ಗುಂಡ್ ಪಿನ್ಸನ್ನು ಇಟ್ಕೋಬೇಕು ಅಲ್ಲಲ್ಲಿ ರೀತಿ. ಕ್ಲಾತನ್ನು ನಿಮಗೆ ಆ ಕಡೆ ಈ ಕಡೆ ಜರುಗದೆ ಸ್ಟಿಫ್ ಆಗಿರುತ್ತೆ, ಆಗ ಈಸಿಯಾಗಿ ನೀವು ಸ್ಟಿಚ್ ಮಾಡ್ಕೋಬೋದು. ಆದಷ್ಟು ನೋಡಿ ಕ್ಯಾನ್ವಾಸ್ ಎಡ್ಜ್ ಮೇಲೆ ಸ್ಟಿಚ್ ಬರೋ ಥರ ಸ್ಟಿಚ್ ಹಾಕ್ಕೊಳ್ಳಿ. ನಿಮಗೇನು ಕ್ಯಾನ್ವಾಸ್ ನೆಕ್ ಇದೆಯೋ ಅದರ ಪ್ರಕಾರನೇ ಈ ರೀತಿ ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು. ನಾನಿಲ್ಲಿ ಥ್ರೆಡ್ಸನ್ನು ಈಗಲೇ ಸ್ಟಿಚ್ ಮಾಡಿಬಿಡ್ತಿದ್ದೀನಿ. ನೋಡಿ ಮೈನ್ ಫ್ಯಾಬ್ರಿಕ್ಕು ಮತ್ತು ಏನು ಆ ಕ್ಯಾನ್ವಾಸ್ ಇದೆಯಲ್ವ ಅದ್ರ ಸೆಂಟರಲ್ಲಿ ಈ ರೀತಿ ಪ್ಲೇಸ್ ಮಾಡ್ಕೋಬೇಕು ಥ್ರೆಡ್ಡನ್ನು. ಆ ಕಾರ್ನರಲ್ಲಿ ಶೇಪ್ ಅನ್ನೋದು ನೀಟಾಗಿ ಬರೋ ಥರ ಸ್ಟಿಚ್ ಮಾಡ್ಕೋಬೇಕು. ನಮಗೆ ಆ ಡ್ರಾಪ್ ಶೇಪ್ ಏನಿದೆಯೋ ಅದು ಎಲ್ಲೂ ಕೂಡ ಶೇಪ್ ಔಟ್ ಆಗದೆ ಇರೋ ಥರ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಕಾರ್ನರ್ಸ್ ಹತ್ರ ಬಂದಾಗ ನಾವು ಈ ರೀತಿ ಕ್ರಾಸಾಗಿ ಕ್ಲಾತನ್ನು ಮೂವ್ ಮಾಡ್ಕೊಳ್ತಾ ಸ್ಟಿಚ್ ಮಾಡ್ಕೊಂಡಾಗ ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ನೋಡಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಆ ಕಾರ್ನರ್ಸ್ ಹತ್ರ ನೀಟಾಗಿ ಬಂದಿದೆಯಾ ಇಲ್ವಾ ಫಿನಿಶಿಂಗ್ ಅಂತ. ಈಗ ಇನ್ನೊಂದು ಪಾರ್ಟ್ ಕೂಡ ನಾವು ಇದೇ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ನೋಡಿ ಫಸ್ಟು ನಾವು ನೆಕ್ ಮಾರ್ಕಿಂಗ್ನ ಮಾಡ್ಕೊಂಡ ನಂತರ ಕ್ಯಾನ್ವಾಸ್ ಪೇಪರನ್ನು ಅದ್ರ ಮೇಲೆ ಈ ರೀತಿ ಪ್ಲೇಸ್ ಮಾಡ್ಕೋಬೇಕು. ಏನು ಈ ಕ್ಯಾನ್ವಾಸ್ ನೆಕ್ ನಾವು ಪ್ರಿಪೇರ್ ಮಾಡ್ಕೊಂಡಿರ್ತೀವೋ ಈ ರೀತಿ ಪ್ಲೇಸ್ ಮಾಡಿಕೊಂಡು ಅಲ್ಲಲ್ಲಿ ಈ ರೀತಿ 2 ಗುಂಡು ಪೀನ್ಸ್ನ ಪ್ಲೇಸ್ ಮಾಡಿಕೊಂಡು ನೀಟಾಗಿ ನಾವು ಆ ಕ್ಯಾನ್ವಾಸ್ ನೆಕ್ ಯಾವ ರೀತಿ ಇರುತ್ತೋ ಆ ರೀತಿ ಸ್ಟಿಚ್ ಮಾಡ್ಕೋಬೇಕು. ತುಂಬ ಜನ ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಬರ್ಕೂಡ್ದು ಅಂತ ಹೇಳ್ತಾರೆ. ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ನಾನೇ ಹೇಳ್ತೀನಿ, ಕ್ಯಾನ್ವಾಸ್ ಎಡ್ಜ್ ಮೇಲೆ ಸ್ಟಿಚ್ ಬರೋ ಥರ ಹಾಕ್ಕೊಳ್ಳಿ, ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ನಾನು ಯಾವುದೇ ಬ್ಲೌಸ್ಗೆ ಕ್ಯಾನ್ವಾಸನ್ನು ಹಾಕಿ ಸ್ಟಿಚ್ ಮಾಡೋದು, ನಾನು ಕ್ಯಾನ್ವಾಸ್ ಎಡ್ಜ್ ಮೇಲೆ ಸ್ಟಿಚ್ ಬರೋ ಥರನೇ ಸ್ಟಿಚ್ ಮಾಡೋದು. ನೋಡಿ ಇಲ್ಲಿ ಕೂಡ ನಾನು ಥ್ರೆಡ್ಡನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ನೀಟಾಗಿ ಆ ಕಾರ್ನರ್ ಹತ್ರ ನೀಟಾಗಿ ನೋಡಿ ಚೆಕ್ ಮಾಡ್ಕೋಬೇಕು. ಆ ಕಾರ್ನರ್ ಪಾಯಿಂಟ್ ಅನ್ನೋದು ನೀಟಾಗಿ ಬರಬೇಕು. ಪ್ಲಸ್ ನಾವೆಲ್ಲ ಥ್ರೆಡ್ ಇಟ್ಟಿದ್ದೀವಲ್ಲ ಅಲ್ಲಿ ಕೆಲವು ಸುಮ್ಮನೆ ಹಂಗೆ ಸ್ವಲ್ಪ ರಫ್ ಮಾಡ್ಕೊಳ್ಳಿ, ರಫ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ಥ್ರೆಡ್ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿರಬೇಕಂದ್ರೆ ನಾವಲ್ಲಿ ಸ್ವಲ್ಪ ಲೈಟಾಗಿ ರಫ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಈಗ ಆ್ಯಸ್ ಇಟ್ ಈಸ್ ನೆಕ್ ಹೇಗಿದೆಯೋ ಹಾಗೆ ಸ್ಟಿಚ್ಚನ್ನು ಹಾಕ್ಕೋಬೇಕು. ಈಗ 1/4 ಇಂಚು ಮಾರ್ಜಿನನ್ನು ಇಟ್ಕೊಂಡು ಎಕ್ಸೆಸ್ ಇರೋವಂಥ ಫ್ಯಾಬ್ರಿಕ್ನ ಟ್ರಿಮ್ ಮಾಡ್ಕೊಬಿಡ್ಬೇಕು. ನೋಡಿ ಈ ರೀತಿ ನೀವೇನು ಸ್ಟಿಚ್ ಹಾಕಿದ್ವೋ ಆ ಸ್ಟಿಚ್ಚಿಗಿಂತ 1/4 ಇಂಚು ಮಾರ್ಜಿನನ್ನು ಇಟ್ಕೊಂಡು ಈ ರೀತಿ ಎಕ್ಸೆಸ್ ಇರೋದನ್ನೆಲ್ಲ ಟ್ರಿಮ್ ಮಾಡ್ಕೊಬಿಡಿ. ಈ ಕಾರ್ನರ್ಸ್ ಹತ್ರ ಬಂದಾಗ ನಮಗೆ ಕ್ಲಾತ್ ಅನ್ನೋದು ಜಾಸ್ತಿ ಇರಕೂಡ್ದು. ಮತ್ತು ನೋಡಿ ಆ ರೌಂಡ್ಸ್ ಹತ್ರ ಈ ರೀತಿ ಎಲ್ಲ ಟಕ್ಸನ್ನು ಇಟ್ಕೋಬೇಕು. ಆಗಲೇ ನಿಮಗೆ ಈ ರಿವರ್ಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ. ನೋಡಿ ಈ ಕಾರ್ನರ್ಸ್ ಹತ್ರ ನಮಗೆ ಎಕ್ಸೆಸ್ ಕ್ಲಾತ್ ಅನ್ನೋದು ಜಾಸ್ತಿ ಇಟ್ಕೋಬೇಡಿ, ಯಾಕಂದರೆ ನಮಗೆ ಆ ಶೇಪ್ ಅನ್ನೋದು ನೀಟಾಗಿ ಬರೋದಿಲ್ಲ. ನೋಡಿ ನೋಡಿ ನಾವು ರಿವರ್ಸ್ ಮಾಡೋಣ, ನಮ್ಮ ನೆಕ್ ಶೇಪ್ ಅನ್ನೋದು ಈ ರೀತಿ ಬರುತ್ತೆ. ಆ ಥ್ರೆಡ್ ಹತ್ರ ನೋಡಿ ಈ ರೀತಿ ಸಿಸರಿಂದ ಒಂದು ಪಾಯಿಂಟ್ನ ಒಳಗಡೆಗೆ ಈ ರೀತಿ ಪ್ರೆಸ್ ಮಾಡಿ ಲೈಟಾಗಿ ಪ್ರೆಸ್ ಮಾಡ್ಕೋಬೇಕು. ನೋಡಿ ಒಂದು ಶಾರ್ಪಾಗಿರೋದು ಏನಾದರೂ ಒಂದು ವಸ್ತುನ ತೊಗೊಂಡು ಈ ರೀತಿ ಕ್ಲಾತ್ ಏನು ಒಳಗಡೆ ಕ್ಲಾತ್ ಇರುತ್ತೋ ಆ ಕ್ಲಾತನ್ನು ಲೈಟಾಗಿ ಈ ರೀತಿ ಪ್ರೆಸ್ ಮಾಡಿದ್ರೆ ನಮಗೆ ಹೊರಗಡೆ ಅನ್ನೋದು ಬಂದುಬಿಡುತ್ತೆ. ಈ ಪಾರ್ಟ್ಗೂ ಕೂಡ ಅಷ್ಟೇ 1/4 ಇಂಚು ಮಾರ್ಜಿನನ್ನು ಇಟ್ಕೊಂಡು ಎಕ್ಸೆಸ್ ಇರೋಂಥ ಫ್ಯಾಬ್ರಿಕ್ನ ಈ ರೀತಿ ಕಟ್ ಮಾಡ್ಕೊಬಿಡಬೇಕು. ನೋಡಿ ಕಾರ್ನರ್ಸ್ ಹತ್ರ ಈ ರೀತಿ ಟಕ್ಸನ್ನು ಇಟ್ಕೋಬೇಕು. ಹಾಗೆ ನಮಗೆ ನೋಡಿ ಇಲ್ಲಿ ಎಕ್ಸ್ಟ್ರಾ ಕ್ಲಾತು ಅನ್ನೋದು ನಮಗೆ ಇರಕೂಡ್ದು. ಕ್ಲಾತ್ ಅನ್ನೋದು ಕಡಿಮೆ ಇಟ್ಕೊಳ್ಳಿ.
ನೋಡಿ ಈ ರೀತಿ ಟ್ರಿಮ್ ಮಾಡ್ಕೊಬೇಡಿ ಕ್ಲಾತ್ ಅನ್ನೋದು. ಈಗ ಈಸಿಯಾಗಿ ಈ ರೀತಿ ರಿವರ್ಸ್ ಮಾಡ್ಕೊಳ್ಳಿ. ಈ ರೀತಿ ರಿವರ್ಸ್ ಮಾಡ್ಕೊಂಡಿದ್ದ ನಂತರ ನೋಡಿ ಒಂದು ಶಾರ್ಪ್ ವಸ್ತುನ ತಗೊಂಡು ನಾನೇನು ಆ ಥ್ರೆಡ್ಡನ್ನು ಸ್ಟಿಚ್ ಮಾಡಿದ್ದೀನೋ ಅಲ್ಲಿ ನೀಟಾಗಿ ಸರಿಪಡಿಸ್ಕೊಳ್ತಾ ಇದ್ದೀನಿ. ಈಗ ಟಾಪ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ನಿಮಗೆ ಸ್ಟಾಪ್ ಸ್ಟಿಚ್ ಬೇಡ ಅನ್ನೋರು ನೀಟಾಗಿ ಐರನ್ ಮಾಡ್ಕೊಬೇಡಿ. ಆದರೆ ಸ್ಟಾಪ್ ಸ್ಟಿಚ್ ಹಾಕ್ಕೊಂಡಾಗ ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಚೆನ್ನಾಗಿರುತ್ತೆ. ನೋಡಿ ಸ್ಟಾಪ್ ಸ್ಟಿಚ್ ಅನ್ನೋದು ಆದಷ್ಟು ಎಡ್ಜಸ್ಸಲ್ಲಿ ಬರೋ ಥರ ಸ್ಟಿಚ್ ಮಾಡ್ಕೊಳ್ಳಿ. 2 ಪಾಯಿಂಟ್ಸನ್ನು ಬಿಟ್ಟು ನಾವು ಸ್ಟಿಚ್ ಮಾಡ್ತೀವಲ್ವ, ಆ ರೀತಿ 2 ಪಾಯಿಂಟ್ಸನ್ನು ಬಿಟ್ಟು ನಾನು ಈಗ ಸ್ಟಾಪ್ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಸ್ಟಾಪ್ ಸ್ಟಿಚ್ಚನ್ನು ಹಾಕ್ಕೊಳ್ಳುವಾಗ ಕ್ಯಾನ್ವಾಸು ಮತ್ತು ಮೈನ್ ಫ್ಯಾಬ್ರಿಕ್ ಎರಡನ್ನೂ ನೀಟಾಗಿ ಸರಿಪಡಿಸ್ಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ನೆಕ್ ಶೇಪ್ ಅನ್ನೋದು ಈ ರೀತಿ ರೆಡಿ ಆಯಿತು. ನೋಡಿದ್ರಲ್ಲ ನಮಗೆ ಡ್ರಾಪ್ ಶೇಪ್ ಅನ್ನೋದು ಯಾವ ರೀತಿ ರೆಡಿ ಆಗಿದೆ ಅಂತ. ನೀವು ಡೈರೆಕ್ಟಾಗಿ ಸ್ಟಿಚ್ ಮಾಡಿದ್ರೆ ನಿಮಗೆ ಇಷ್ಟು ಫಿನಿಶಿಂಗ್ ಅನ್ನೋದು ಬರೋದಿಲ್ಲ. ಕ್ಯಾನ್ವಾಸನ್ನು ಪ್ಲೇಸ್ ಮಾಡ್ಕೊಂಡು ಸ್ಟಿಚ್ ಮಾಡಿದಾಗ ನಿಮಗೆ ಫಿನಿಶಿಂಗ್ ಅನ್ನೋದು ಇಷ್ಟು ನೀಟಾಗಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನಾನು ಬ್ಯಾಕ್ ಡಾಟ್ಸನ್ನು ಇಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಬ್ಯಾಕ್ ಡಾಟ್ಸನ್ನು ಸ್ಟಿಚ್ ಮಾಡಬೇಕಾದ್ರೆ ನಾವೇನು ಬ್ಯಾಕ್ ನೆಕ್ ಇರುತ್ತಲ್ವ ಡೀಪು, ಆ ನೆಕ್ಗಿಂತ ಮೇಲೆಗಡೆ ಟಕ್ಸ್ ಅನ್ನೋದು ಸ್ಟಿಚ್ ಮಾಡಿಕೊಡ್ದು. ಆ ಬ್ಯಾಕ್ ನೆಕ್ ಡೀಪ್ ಏನಿರುತ್ತೋ ಅದಕ್ಕೆ ಕೆಳಗಡೆ ಒಂದು 1/2 ಇಂಚ್ ಕೆಳಗಡೆ ಅಥವಾ ಒಂದು 1/4 ಇಂಚ್ ಕೆಳಗಡೆ ಇರೋ ಥರ ನೀವು ಸ್ಟಿಚ್ ಮಾಡ್ಕೋಬೇಕು. ಆಗಲೇ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ನಿಮಗೆ ನೆಕ್ ಡೀಪ್ಗಿಂತ ನೀವು ಮೇಲೆಗಡೆಗೆ ಟಕ್ಸನ್ನು ಸ್ಟಿಚ್ ಮಾಡಿದಾಗ ಫಿನಿಶಿಂಗ್ ಅನ್ನೋದು ಹಾಳಾಗುತ್ತೆ. ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಈಗ ನಾನು ಉಕ್ಸ್ ಪಟ್ಟಿ ಮತ್ತು ಕಾಜಾಪಟ್ಟಿನ ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ ಕಾಜಾಪಟ್ಟಿಗೋಸ್ಕರ ನಾನಿಲ್ಲಿ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡೂ ಇರೋ ಥರ ಈ ರೀತಿ ಒಂದು ಪೀಸಸ್ನ ತೊಗೊಂಡು ನೋಡಿ 2.25 ಇಂಚ್ ಇದೆ. ಈ ರೀತಿ ರಾಂಗ್ ಸೈಡಲ್ಲಿ ನಾನು ಈ ರೀತಿ ಪ್ಲೇಸ್ ಮಾಡಿಕೊಂಡು ನೋಡಿ ರಾಂಗ್ ಸೈಡಲ್ಲಿ ಮೈನ್ ಫ್ಯಾಬ್ರಿಕ್ ಮೇಲೆಗಡೆ ಬರೋ ಥರ ಈ ರೀತಿ ಪ್ಲೇಸ್ ಮಾಡಿಕೊಂಡು 1/4 ಇಂಚ್ ಮಾರ್ಜಿನ್ಗೆ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ಈಗ ಇದನ್ನು ರಿವರ್ಸ್ ಮಾಡಿಕೊಂಡು ನೋಡಿ ಈಗ ಮತ್ತೆ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ನಾವು ಕಾಜಾಪಟ್ಟಿನ ಸ್ಟಿಚ್ ಮಾಡಬೇಕಾದ್ರೆ ಮೈನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಎರಡನ್ನೂ ಯೂಸ್ ಮಾಡಬೇಕು. ಆಗಲೇ ನಿಮಗೆ ಆ ಪಟ್ಟಿ ಅನ್ನೋದು ಸ್ಟಿಫ್ ಆಗಿರುತ್ತೆ. ನೋಡಿ ಈಗ ಮೇಲೆಗಡೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮತ್ತೆ ಇನ್ನೊಂದು ಫೋಲ್ಡಿಂಗನ್ನು ಮಾಡ್ಕೋಬೇಕು. ನೋಡಿ ಫಸ್ಟ್ ಒಂದು ಫೋಲ್ಡಿಂಗ್ ಮಾಡ್ಕೋಬೇಕು. ಆನಂತರ ಇನ್ನೊಂದು ಫೋಲ್ಡಿಂಗನ್ನು ಈ ರೀತಿ ಮಾಡಿಕೊಂಡು ನಾವೇನು ಸ್ಟಾರ್ಟಿಂಗಲ್ಲಿ 1/4 ಇಂಚಿಗೆ ಸ್ಟಿಚ್ಚನ್ನು ಹಾಕೋದು ಆ ಸ್ಟಿಚ್ ಕಾಣಿಸದೇ ಇರೋ ಥರ ಇದನ್ನು ಫೋಲ್ಡಿಂಗ್ ಮಾಡಿಕೊಂಡು ಎಡ್ಜಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ಈಗ ಇದ್ರ ಪಕ್ಕದಲ್ಲಿ ಇನ್ನೊಂದು 1/4 ಇಂಚಿಗೆ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ಈ ರೀತಿ ಕಾಜಾಪಟ್ಟಿನ ಸ್ಟಿಚ್ ಮಾಡ್ಕೊಂಡಿವಿ. ಈಗ ಉಕ್ಸ್ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೋಸ್ಕರ ಲೈನಿಂಗನ್ನು ತಗೊಂಡು ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ. 1 ಇಂಚ್ ಅಥವಾ 1/4 ಇಂಚ್ ಇದ್ದರೂ ಸಾಕು ಇದು ಲೈನಿಂಗ್ ಪೀಸ್ ಅನ್ನೋದು. ಈಗ ಆಗಲೇ ನಾವು ಕಾಜಾಪಟ್ಟಿನ ಸ್ಟಿಚ್ ಮಾಡಬೇಕಾದ್ರೆ ರಾಂಗ್ ಸೈಡಲ್ಲಿ ಪ್ಲೇಸ್ ಮಾಡ್ಕೊಂಡು ಸ್ಟಿಚ್ ಮಾಡಿದ್ವಿ. ಈಗ ಉಕ್ಸ್ ಪಟ್ಟಿಗಾದರೆ ನಾವು ರೈಟ್ ಸೈಡು ಬ್ಲೌಸ್ ಪೀಸ್ ರೈಟ್ ಸೈಡ್ ಈ ರೀತಿ ಪ್ಲೇಸ್ ಮಾಡಿಕೊಂಡು ನೋಡಿ ಬ್ಯಾಕ್ ಸೈಡ್ಗೆ ಈ ರೀತಿ ಟರ್ನ್ ಮಾಡಿಕೊಂಡು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು ಎಡ್ಜಲ್ಲಿ. ನೋಡಿ ಸ್ಟಾರ್ಟಿಂಗಲ್ಲಿ ರಫ್ ಮಾಡಿಕೊಂಡು ಈ ರೀತಿ ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಈ ರೀತಿ ರೆಡಿ ಆಯಿತು. ಈಗ ಸ್ಟ್ರೈಟಾಗಿ ಎಕ್ಸಸ್ ಇರೋದನ್ನು ಈ ರೀತಿ ಟ್ರಿಮ್ ಮಾಡ್ಕೊಬಿಡಿ. ಈಗ ಉಳಿದಿರೋ ಅಂಥ ಲೈನಿಂಗಲ್ಲಿ ನಾವು ಸ್ಟ್ರೈಟ್ ಪೀಸಸ್ನ 1.5 ಇಂಚ್ ಇರೋ ಥರ ಈ ರೀತಿ ಸ್ಟ್ರೈಟ್ ಪೀಸಸ್ನ ಕಟ್ ಮಾಡಿಕೊಂಡು ಕೆಳಗಡೆ ಪಟ್ಟಿ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ಬ್ಯಾಕ್ ಪಾರ್ಟಿಗೆ ಕೆಳಗಡೆ ಪಟ್ಟಿ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿ 1.5 ಇಂಚ್ ಇರೋ ಥರ ಈ ರೀತಿ ಸ್ಟ್ರೈಟ್ ಪೀಸಸ್ನ ಲೈನಿಂಗ್ ಪೀಸಸ್ನ ಕಟ್ ಮಾಡ್ಕೋಬೇಕು ಸ್ಟ್ರೈಟಾಗಿ. ಈಗ ಒಂದು ಸೈಡ್ 1/4 ಇಂಚಿಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು
ಸ್ಟ್ರೈಟಾಗಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ಈ ರೀತಿ 2 ಪಟ್ಟಿಗಳಿಗೂ ಇದೇ ರೀತಿ ನಾವು 1/4 ಇಂಚಿಗೆ ಫೋಲ್ಡ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ನೋಡಿ ನಾನಿಲ್ಲಿ ಒಂದನ್ನು ಮಾತ್ರ ತೋರಿಸ್ತಿದ್ದೀನಿ. ಇನ್ನೊಂದು ಪಟ್ಟಿ ಕೂಡ ಇದೇ ರೀತಿ ರೆಡಿ ಮಾಡಿಕೊಂಡು ನೋಡಿ ಉಕ್ಸ್ ಪಟ್ಟಿ ಸೈಡು ನಾವು 1 ಇಂಚ್ ಎಕ್ಸ್ಟ್ರಾ ಇರೋ ಥರ ಕ್ಲಾತನ್ನು ಔಟ್ಸೈಡ್ಗೆ ಈ ರೀತಿ ಪ್ಲೇಸ್ ಮಾಡಿಕೊಂಡು ನೀವೇನು ಮಾರ್ಜಿನನ್ನು ಬಿಟ್ಟಿರ್ತೀರೋ ಕೆಳಗಡೆ ಆ ಮಾರ್ಜಿನ್ಗೆ ಒಂದು 1/2 ಇಂಚ್ ಮಾರ್ಜಿನ್ಗೆ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ಈಗ ಇದನ್ನು ರಿವರ್ಸ್ ಮಾಡಿಕೊಂಡು ಆ ಲೈನಿಂಗ್ ಮೇಲೆ ಈ ರೀತಿ ಸ್ಟಾಪ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಮಗೆ ಲೈನಿಂಗ್ ಅನ್ನೋದು ಈಸಿಯಾಗಿ ರಿವರ್ಸ್ ಮಾಡ್ಕೋಬೋದು ಈಸಿಯಾಗಿ. ನೋಡಿ ಈ ರೀತಿ ಈಗ ಬ್ಯಾಕ್ ಸೈಡ್ಗೆ ಈ ರೀತಿ ರಿವರ್ಸ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ನಾನಿಲ್ಲಿ ದೂರದ ಸ್ಟಿಚ್ಚನ್ನು ಹಾಕ್ಕೋತಾ ಇದ್ದೀನಿ. ನಾನು ಇದನ್ನು ರಿಮೂವ್ ಮಾಡಿಕೊಂಡು ಬ್ಲೌಸೆಲ್ಲ ಫಿನಿಶಿಂಗ್ ಆದಮೇಲೆ ನಾನು ಎಮ್ಮಿಂಗ್ ಅಂತ ಮಾಡ್ಕೊಳ್ತೀನಿ. ನಿಮಗೆ ಎಮ್ಮಿಂಗ್ ಮಾಡೋಕ್ಕೆ ಟೈಮ್ ಇಲ್ಲ ಅನ್ನೋರು ನೀವು ಡೈರೆಕ್ಟಾಗಿ ಸ್ಟಿಚ್ಚನ್ನು ಹಾಕ್ಕೋಬಿಡಿ. ನಾನಿಲ್ಲಿ ಎಮ್ಮಿಂಗ್ ಮಾಡ್ತಿದ್ದೀನಿ, ಅದಕ್ಕೋಸ್ಕರ ನಾನಿಲ್ಲಿ ಲೂಸ್ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಫೋಲ್ಡಿಂಗ್ ಉಕ್ಸ್ ಪಟ್ಟಿ ಸೈಡ್ ಫೋಲ್ಡಿಂಗ್ ಬಂದಾಗ ನಾವು ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಎಲ್ಲೂ ಕೂಡ ನಮಗೆ ಔಟ್ಸೈಡ್ಗು ಆ ಫೋಲ್ಡಿಂಗ್ ಅನ್ನೋದು ಕಾಣಿಸದೇ ಇರೋ ಥರ ಫಿನಿಶಿಂಗ್ ನೀಟಾಗಿ ಕೊಡಬೇಕು. ನೋಡಿ ಈ ರೀತಿ ನೋಡಿ ಉಕ್ಸ್ ಪಟ್ಟಿ ಸೈಡ್ ಯಾವ ರೀತಿ ಫಿನಿಶಿಂಗ್ ಇದೆ ಅಂತ. ಈಗ ಇನ್ನೊಂದು ಪಟ್ಟಿನೂ ಕೂಡ ಇದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈಗ ಬ್ಯಾಕ್ ಪಾರ್ಟ್ ರೆಡಿ ಮಾಡಿದ್ದಾಯಿತು. ನೆಕ್ಸ್ಟ್ ಈಗ ಫ್ರಂಟ್ ಪಾರ್ಟಲ್ಲಿ ನಾವು ಈಗ ತಗೊಬಂದು ಬ್ಯಾಕ್ ಪಾರ್ಟು ಶೋಲ್ಡರನ್ನು ಜಾಯಿನ್ ಮಾಡ್ಕೋಬೇಕು. ನೋಡಿ ಈಗ ಬ್ಯಾಕ್ ಪಾರ್ಟ್ ಪೂರ್ತಿ ರೆಡಿ ಆಗಿದ್ದಾಯ್ತಲ್ವ. ಈಗ ಶೋಲ್ಡರ್ ಜಾಯಿಂಟ್ಸನ್ನು ಮಾಡ್ಕೊಳ್ಳೋಣ. ನೋಡಿ ಫ್ರಂಟ್ ಪಾರ್ಟನ್ನು ತೊಗೊಂಡು ಬ್ಯಾಕ್ ಪಾರ್ಟ್ನ ಪೀಸ್ಗಳನ್ನ ಈ ರೀತಿ ಶೋಲ್ಡರ್ ಪ್ಲೇಸ್ ಮಾಡಿಕೊಂಡು ಶೋಲ್ಡರ್ ಜಾಯಿಂಟ್ಸನ್ನು ನೀಟಾಗಿ ಮಾಡ್ಕೋಬೇಕು. ಈ ಶೋಲ್ಡರ್ ಜಾಯಿಂಟ್ಸ್ ಮಾಡೋವಾಗೂ ಅಷ್ಟೇ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಎರಡು ನೆಕ್ ಹತ್ರ ಸಮವಾಗಿ ಇಟ್ಕೊಂಡು ನಾವು ಶೋಲ್ಡರ್ ಜಾಯಿಂಟ್ಸನ್ನು ಮಾಡ್ಕೋಬೇಕು. ಬ್ಯಾಕ್ ಪಾರ್ಟು ಸ್ವಲ್ಪ ಮುಂದೆ ಪ್ಲೇಸ್ ಮಾಡಿಕೊಂಡು ಫ್ರಂಟ್ ಪಾರ್ಟ್ ಸ್ವಲ್ಪ ಹಿಂದೆ ಪ್ಲೇಸ್ ಮಾಡಿಕೊಂಡ್ರೆ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರೋದು. ಎರಡೂ ಸಮನಾಗಿ ಪ್ಲೇಸ್ ಮಾಡಿಕೊಂಡು ಒಂದ್ರ ಮೇಲೆ ಒಂದು ನೋಡಿ ಈ ರೀತಿ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರಬೇಕು. ಬ್ಲೌಸು ನಾವು ಯಾವ ರೀತಿ ಫಿನಿಶಿಂಗ್ ಕೊಡ್ತೀವಿ ಅನ್ನೋದ್ರ ಮೇಲೆ ನಮಗೆ ಕಸ್ಟಮರ್ಸ್ ಅನ್ನೋದು ತುಂಬ ಜನ ನಮಗೆ ಬ್ಲೌಸಸ್ನ ಕೊಡ್ತಾರೆ ಫ್ರೆಂಡ್ಸ್. ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಏನೋ ಕಾಟಾಚಾರಕ್ಕೆ ಸ್ಟಿಚ್ ಮಾಡ್ತೀವಿ ಅನ್ನೋ ಥರ ಮಾಡಬೇಡಿ. ದಿನಕ್ಕೊಂದು ಬ್ಲೌಸ್ ಸ್ಟಿಚ್ ಮಾಡಿದ್ರೂ ಪರವಾಗಿಲ್ಲ, ಬಟ್ ಫಿನಿಶಿಂಗ್ ಅನ್ನೋದು ನೀಟಾಗಿ ಕೊಡಿ. ಯಾರಾದರೂ ನಮ್ಮ ಬ್ಲೌಸಸ್ನ ಹಾಕ್ಕೊಂಡಾಗ ನೋಡಿದಾಗ ಯಾರು ಸ್ಟಿಚ್ ಮಾಡಿದ್ದು ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಅಂತ ಹೇಳಿದಾಗ ಆ ಫೀಲು ಆ ಪ್ರೌಡ್ನೆಸ್ ಇರುತ್ತಲ್ವ, ತುಂಬಾ ಚೆನ್ನಾಗಿರುತ್ತೆ ಕೇಳಿಸ್ಕೊಳ್ಳೋದಕ್ಕೆ. ನೋಡಿ ಈ ರೀತಿ ಎರಡು ಶೋಲ್ಡರ್ಸ್ನ ನೀಟಾಗಿ ಜಾಯಿನ್ ಮಾಡ್ಕೋಬೇಕು. ಕಂಪಲ್ಸರಿ ನೀವು ಶೋಲ್ಡರ್ ಹತ್ರ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಈಗ ನಾನು ಫ್ರಂಟ್ ನೆಕ್ ಶೇಪ್ಸ್ನ ನಾನು ನೋಡಿ ಎಮ್ಮಿಂಗ್ ಮಾಡ್ಕೊಂಡಿದ್ದಾಯಿತು ಪ್ರಿನ್ಸಸ್ ಕಟ್ನ. ಈಗ ಫ್ರಂಟು ಕೆಳಗಡೆ ನಾನು ಈಗ ಪಟ್ಟಿನ ಸ್ಟಿಚ್ ಮಾಡೋದಕ್ಕೋಸ್ಕರ ಈ ರೀತಿ ಕ್ರಾಸ್ ಪೀಸಸ್ನ ತೊಗೊತಾ ಇದ್ದೀನಿ. ಬ್ಯಾಕ್ ಸೈಡ್ ನಾವು ಕೆಳಗಡೆ ಪಟ್ಟಿನ ಸ್ಟಿಚ್ ಮಾಡೋದಕ್ಕೋಸ್ಕರ ಸ್ಟ್ರೈಟ್ ಪೀಸಸ್ನ ಕಟ್ ಮಾಡ್ಕೊಂಡ್ವಿ. ಇಲ್ಲಿ ಫ್ರಂಟು ನಾವು ಪಟ್ಟಿನ ಕೆಳಗಡೆ ಪಟ್ಟಿ ಸ್ಟಿಚ್ ಮಾಡೋದಕ್ಕೋಸ್ಕರ ನಾನು ಕ್ರಾಸ್ ಪೀಸಸ್ನ ತೊಗೊತಾ ಇದ್ದೀನಿ. ನೋಡಿ ಈ ರೀತಿ ಕ್ರಾಸ್ ಪೀಸಸ್ನ ತೊಗೊಂಡು ಒಂದಕ್ಕೊಂದು ಈ ರೀತಿ ಪ್ಲೇಸ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ಕ್ರಾಸಾಗೆ ಜಾಯಿನ್ ಮಾಡ್ಕೋಬೇಕು ಈ ಪೀಸಸ್ನ. ಯಾಕೆ ನಾನು ಇಲ್ಲಿ ಕ್ರಾಸ್ ಪೀಸಸ್ನ ತೊಗೊತಾ ಇದ್ದೀನಿ ಅಂದರೆ ನಾವು ಫ್ರಂಟಲ್ಲಿ ಸ್ವಲ್ಪ ಕ್ರಾಸಲ್ಲಿ ಕಟ್ ಮಾಡಿರ್ತೀವಲ್ವ ಫ್ರಂಟ್ ಶೇಪ್ ಪ್ರಿನ್ಸಸ್ ಕಟ್ ಶೇಪ್ ಅನ್ನೋದು, ಅದಕ್ಕೋಸ್ಕರ ಕ್ರಾಸ್ ಪೀಸಸ್ನೇ ತೊಗೊಂಡು ನಾವು ಪಟ್ಟಿ ಅನ್ನೋದು ಸ್ಟಿಚ್ ಮಾಡಿದಾಗ ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ನೀವು ಸ್ಟ್ರೈಟ್ ಪೀಸಸ್ನ ತೊಗೊಂಡು ಕಟ್ ಮಾಡಿದಾಗ ನಿಮಗೆ ಆ ಫಿನಿಶಿಂಗ್ ಅನ್ನೋದು ಬರೋದಿಲ್ಲ. ಪ್ಲಸ್ ಏನೋ ಮುಂದೆಗಡೆ ಸ್ವಲ್ಪ ಟೈಟಾಗಿ ಎಳೆದು ಸ್ಟಿಚ್ ಮಾಡ್ದಂಗೆ ಅನಿಸುತ್ತೆ. ಒಂದು ಸಲ ನೀವು ಈ ಮೆಥಡಲ್ಲಿ ಟ್ರೈ ಮಾಡಿ, ನಿಮ್ಗೆ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನೋಡಿ ಇದಕ್ಕೂ ಕೂಡ 1/4 ಇಂಚಿಗೆ ಈ ರೀತಿ ಒಂದು ಸೈಡ್ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ನೋಡಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದ ನಂತರ ಫ್ರಂಟ್ ಪಾರ್ಟಲ್ಲಿ ಈ ರೀತಿ ಪ್ಲೇಸ್ ಮಾಡಿಕೊಂಡು ನಾವು ಮಾರ್ಜಿನನ್ನು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ನಾವೇನು ಒಂದು 1/2 ಇಂಚು ಮಾರ್ಜಿನನ್ನು ನಾವು ಇಟ್ಕೊಂಡಿರ್ತೀವಲ್ಲ ಆ ಮಾರ್ಜಿನ್ಗೆ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಫಸ್ಟ್ ಈ ರೀತಿ ನಿಮಗೊಂದು ಟಿಪ್ಪನ್ನು ಹೇಳ್ತೀನಿ. ಇಲ್ಲಿ ಬ್ಯಾಕ್ ಪಾರ್ಟನ್ನು ಇಟ್ಟು ಫ್ರಂಟ್ ಪಾರ್ಟನ್ನು ಶೋಲ್ಡರ್ ಜಾಯಿಂಟ್ಸ್ ಮಾಡಿದ ನಂತರ ಬ್ಯಾಕ್ ಪಾರ್ಟ್ ನಾವು ಆಲ್ರೆಡಿ ಪಟ್ಟಿನ ಸ್ಟಿಚ್ ಮಾಡಿರ್ತೀವಲ್ಲ ಅದನ್ನು ಫ್ರಂಟ್ ಪಾರ್ಟ್ ಮೇಲೆ ಹಾಕಿ ಮಾರ್ಜಿನನ್ನು ನೀವು ಎಷ್ಟು ಮಾರ್ಜಿನ್ ಇದೆ ಅಂತ ಚೆಕ್ ಮಾಡಿಕೊಂಡು ಆನಂತರ ಈ ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕು.
ಈ ಮಾರ್ಜಿನ್ ಸೈಡು ಎರಡು ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಎರಡನ್ನೂ ಈ ರೀತಿ ಪ್ಲೇಸ್ ಮಾಡಿಕೊಂಡು ನೀವು ಮಾರ್ಜಿನ್ ಎಷ್ಟಿದೆ ಫ್ರಂಟ್ ಪಾರ್ಟಲ್ಲಿ ಅಂತ ಚೆಕ್ ಮಾಡಿಕೊಂಡು ಅಷ್ಟು ಮಾರ್ಜಿನ್ಗೆ ನೀವು ಈ ರೀತಿ ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಲೈನಿಂಗನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಆ ಲೈನಿಂಗ್ ಮೇಲೆ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಈಗ ಇದನ್ನು ರಿವರ್ಸ್ ಮಾಡಿಕೊಂಡು ನಾನೊಂದು ಲೂಸ್ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ಕ್ರಾಸ್ ಪಟ್ಟಿನ ಸ್ಟಿಚ್ ಮಾಡೋದ್ರಿಂದ ನಮಗೆ ನೋಡಿ ಫಿನಿಶಿಂಗ್ ಅನ್ನೋದು ಈ ರೀತಿ ಇರುತ್ತೆ. ನಾವು ಎಲ್ಲೂ ಕ್ಲಾತ್ ಅನ್ನೋದು ಎಳೆದು ಸ್ಟಿಚ್ ಮಾಡ್ದಂಗೆ ಅಂತ ಅನಿಸಲ್ಲ, ಅಷ್ಟು ನೀಟಾಗಿ ಬರುತ್ತೆ ಫಿನಿಶಿಂಗ್ ಅನ್ನೋದು. ನೀವು ಒಂದು ವೇಳೆ ಇಲ್ಲಿ ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡ್ತಿದ್ರು ಅಷ್ಟೇ ಕ್ರಾಸ್ ಪಟ್ಟಿನ ತೊಗೊಂಡೆ ಸ್ಟಿಚ್ ಮಾಡಿ ಫ್ರಂಟಲ್ಲಿ. ನೀವೇ ನೋಡ್ತಿದ್ದೀರಲ್ಲ ಫಿನಿಶಿಂಗ್ ಯಾವ ರೀತಿ ಬಂತು ಅಂತ. ಈಗ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟ್ ರೆಡಿ ಆಯಿತು. ಈಗ ಸ್ಲೀವ್ಸನ್ನು ಯಾವ ರೀತಿ ನಾವು ರೆಡಿ ಮಾಡ್ಕೊಂಡು ಜಾಯಿನ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ ಇಲ್ಲಿ ಸ್ಲೀವ್ಸ್ಗೆ ಇಲ್ಲಿ ನೋಡಿ ಸ್ಟೋನ್ಸಲ್ಲಿ ಈ ರೀತಿ ಕಟ್ ವರ್ಕ್ ಬಂದಿದೆ. ನಾವು ಈ ರೀತಿ ಬಂದಾಗ ಡೈರೆಕ್ಟು ನಾವು ಲೈನಿಂಗನ್ನು ಪ್ಲೇಸ್ ಮಾಡಿ ರಿವರ್ಸ್ ಮಾಡಿದ್ರೆ ನಮ್ಗೆ ಕಟ್ ವರ್ಕ್ ಅನ್ನೋದು ಕ್ಲೋಸ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಫಸ್ಟು ಲೈನಿಂಗನ್ನು ನಾವು ಇಲ್ಲಿ ಹಾಫ್ ಇಂಚಿಗೆ ಏನು ನಾವು ಹಾಫ್ ಇಂಚ್ ಮಾರ್ಜಿನನ್ನು ಬಿಟ್ಕೊಂಡಿರ್ತೀವೋ ಆ ಮಾರ್ಜಿನ್ಗೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಫಸ್ಟು ನೋಡಿ ಫ್ರಂಟ್ ಶೇಪ್ ಅಂತ ನಾನಿಲ್ಲಿ ಇಂಟು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಹಾಫ್ ಇಂಚಿಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಆ ಫೋಲ್ಡಿಂಗ್ ಮೇಲೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಇನ್ನೊಂದು ಸ್ಲೀವ್ಸ್ಗೂ ಕೂಡ ನೋಡಿ ಫ್ರಂಟ್ ಆರ್ಮೋಲ್ ಶೇಪ್ಸ್ ಅನ್ನೋದು ಒಂದಕ್ಕೊಂದು ಆಪೋಸಿಟ್ ಇರಬೇಕು. ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಇದನ್ನು ಕೂಡ ಈ ರೀತಿ ಹಾಫ್ ಇಂಚಿಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಆ ಫೋಲ್ಡಿಂಗ್ ಮೇಲೆ ನಾವು ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ನಿಮಗೆ ಈ ಕಟ್ ವರ್ಕು ಅಥವಾ ಈ ಸ್ಟೋನ್ಸ್ ಲೇಸ್ ಈ ಥರ ಬರದೇ ಇದ್ದಾಗ ನಾವು ಮೈನ್ ಫ್ಯಾಬ್ರಿಕ್ ಮೇಲೆ ಸ್ಲೀವ್ಸ್ ಲೈನಿಂಗನ್ನು ಪ್ಲೇಸ್ ಮಾಡಿಕೊಂಡು ಹಾಫ್ ಇಂಚಿಗೆ ಮಾರ್ಜಿನ್ಗೆ ಸ್ಟಿಚ್ ಮಾಡಿಕೊಂಡು ರಿವರ್ಸ್ ಮಾಡ್ಕೊಳ್ತೀವಿ. ಇಲ್ಲಿ ಸ್ಟೋನು ಮತ್ತು ಕಟ್ ವರ್ಕ್ ಎರಡೂ ಬಂದಿರೋದ್ರಿಂದ ನಾವು ಸ್ಲೀವ್ಸನ್ನು ಈ ರೀತಿ ರೆಡಿ ಮಾಡ್ಕೋಬೇಕು. ನೋಡಿ ಈಗ ನಾವೇನು ಆ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡಿದ್ದೀವಲ್ಲ ಅದು ಕೆಳಗಡೆಗೆ ಪ್ಲೇಸ್ ಮಾಡಿಕೊಂಡು ನೋಡಿ ಈ ರೀತಿ ಕೆಳಗಡೆಗೆ ಪ್ಲೇಸ್ ಮಾಡಿಕೊಂಡು ಮೈನ್ ಫ್ಯಾಬ್ರಿಕ್ಕು ರಾಂಗ್ ಸೈಡು ನಾವು ಈಗ ಸ್ಲೀವ್ಸ್ಗೆ ಲೈನಿಂಗನ್ನು ಜಾಯಿನ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ಮೈನ್ ಫ್ಯಾಬ್ರಿಕ್ಗೆ ಕಟ್ ವರ್ಕ್ಸ್ ಬಂದಿರೋದ್ರಿಂದ ಆ ಕಟ್ ವರ್ಕ್ಸ್ ಶೇಪ್ಸ್ ಅನ್ನೋದು ಇದೆಯಲ್ಲ ಅಲ್ಲಿ ಒಂದು 1/4 ಇಂಚ್ ಮಾರ್ಜಿನನ್ನು ಬಿಟ್ಟು ನಾವು ಈ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಆ ಕಟ್ ವರ್ಕ್ ಶೇಪ್ಸು ಎಲ್ಲಿ ಇದೆಯೋ ಆ ಕಟ್ ವರ್ಕ್ ಶೇಪ್ಸು ನಮಗೆ ಲೈನಿಂಗ್ ಕಾಣಿಸ್ಕೊಡ್ದು ಆ ರೀತಿ ನಾವು ಲೈನಿಂಗನ್ನು ಪ್ಲೇಸ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕು. ಆಗಲೇ ಈ ಥರ ಸ್ಟೋನ್ಸು ಇರುವಂಥ ಫ್ಯಾಬ್ರಿಕ್ನ ನಾವು ಸ್ಟಿಚ್ ಮಾಡುವಾಗ ನೋಡಿ ಹ್ಯಾಂಡ್ ಅನ್ನೋದು ಈ ರೀತಿ ಹಿಂದೆಗಡೆ ಮತ್ತು ಮುಂದೆ ಈ ರೀತಿ ಟೈಟಾಗಿ ಪ್ರೆಸ್ ಮಾಡಿಕೊಂಡು ಕ್ಲಾತನ್ನು ಮೂವ್ ಮಾಡಬೇಕು. ಆಗಲೇ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಆಗಲೇ ಮತ್ತು ಸ್ಟಿಚ್ ಮಾಡಬೇಕಾದ್ರೆ ಸ್ಟಿಚ್ಚಿಂಗು ಕೂಡ ಸ್ವಲ್ಪ ನಿಧಾನವಾಗಿ ಮಾಡಿ. ನೀವು ಫಾಸ್ಟಾಗಿ ಸ್ಟಿಚ್ ಮಾಡಿದ್ರೆ ನಿಮ್ಮ ಸೂಜಿ ಶಾರ್ಪ್ನೆಸ್ ಅನ್ನೋದು ಈ ಸ್ಟೋನ್ಸ್ ಮೇಲೆ ಸ್ಟಿಚ್ ಮಾಡೋವಾಗ ಶಾರ್ಪ್ನೆಸ್ ಅನ್ನೋದು ಕಡಿಮೆ ಆಗೋಗುತ್ತೆ, ಅಥವಾ ಇಲ್ಲಾಂದರೆ ಸೂಜಿ ಮುರಿದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡಿ ಈ ರೀತಿ ಆ ಕಟ್ ವರ್ಕ್ ಶೇಪ್ಸ್ ಏನಿದೆಯೋ ಅದಕ್ಕಿಂತ ಒಂದು ಆ ಶೇಪ್ಸನ್ನು ಬಿಟ್ಟು ನಾವು ಲೈನಿಂಗನ್ನು ಪ್ಲೇಸ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಕ್ಲಾತನ್ನು ಈ ರೀತಿ ಟೈಟಾಗಿ ಪ್ರೆಸ್ ಮಾಡಬೇಕು. ಆಗಲೇ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಈಗ ಆ ಲೈನಿಂಗ್ ಯಾವ ರೀತಿ ಇದೆಯೋ ಅದೇ ರೀತಿ ನಾವು ಸುತ್ತ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ಆ ಸ್ಟೋನ್ಸ್ ಹತ್ರ ಈ ರೀತಿ ನಿಧಾನವಾಗಿ ಸ್ಟಿಚಸ್ಸನ್ನು ಹಾಕ್ಕೋಬೇಕು. ನೀವು ಒಂದು ವೇಳೆ ಕರೆಂಟ್ ಮೆಷಿನನ್ನು ಯೂಸ್ ಮಾಡ್ತಿದ್ದಾಗ ನೀವು ಸ್ಪೀಡಾಗಿ ಸ್ಟಿಚ್ ಮಾಡಿದ್ರೆ ನಿಮ್ಮ ಸೂಜಿ ಅನ್ನೋದು ಮುರಿದೋಗುತ್ತೆ. ಅದಕ್ಕೋಸ್ಕರ ಆದಷ್ಟು ನಿಧಾನವಾಗಿ ಆ ಸ್ಟೋನ್ಸ್ ಮೇಲೆ ನಿಧಾನವಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಈಗ ಎಕ್ಸಸ್ ಇರೋ ಫ್ಯಾಬ್ರಿಕನ್ನು ಈ ರೀತಿ ಟ್ರಿಮ್ ಮಾಡ್ಕೊಬಿಡಬೇಕು. ನೋಡಿ ಕೆಳಗಡೆ ಆ ಕಟ್ ವರ್ಕ್ಸ್ ಹತ್ರ ನಮಗೆ ಎಲ್ಲೂ ಕೂಡ ಲೈನಿಂಗು ಅನ್ನೋದು ಕಾಣಿಸೋದಿಲ್ಲ, ಹಾಗೆ ಆ ಕಟ್ ವರ್ಕ್ಸ್ ಅನ್ನೋದು ಕೂಡ ನೀಟಾಗಿ ಕಾಣಿಸ್ತಿದೆ. ನೋಡಿ ಈ ರೀತಿ ರೆಡಿ ಮಾಡ್ಕೋಬೇಕು ಸ್ಲೀವ್ಸ್ನ. ಇನ್ನೊಂದು ಸ್ಲೀವ್ಸ್ನೂ ಕೂಡ ಇದೇ ರೀತಿ ನಾವು ರೆಡಿ ಮಾಡ್ಕೋಬೇಕು. ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮಾರ್ಜಿನ್ ಸೈಡ್ ಏನಾದರೂ ಎಕ್ಸ್ಟ್ರಾಸ್ ಇದ್ದರೆ ಈ ರೀತಿ ಟ್ರಿಮ್ ಮಾಡ್ಕೊಬೇಡಿ. ನೋಡಿ ಎರಡು ಸ್ಲೀವ್ಸ್ನ ನಾನು ಈ ರೀತಿ ರೆಡಿ ಮಾಡಿಕೊಂಡೆ. ಈಗ ಬ್ಲೌಸ್ಗೆ ನಾವು ಸ್ಲೀವ್ಸನ್ನು ಯಾವ ರೀತಿ ಜಾಯಿನ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ ಫಸ್ಟು
ನಾವು ಮಿಡ್ಲ್ ಪಾಯಿಂಟ್ ಹತ್ರದಿಂದ ಈ ರೀತಿ ಚೆಕ್ ಮಾಡ್ಕೋಬೇಕು ಕ್ಲಾತನ್ನು. ಸ್ಟಿಚ್ ಮಾಡೋದಕ್ಕೂ ಮೊದಲು ಕ್ಲಾತ್ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತಿಲ್ಲ ಅಂತ ಈ ರೀತಿ ಚೆಕ್ ಮಾಡಿಕೊಂಡು ಆನಂತರ ನಾವು ಮಾರ್ಜಿನ್ ಸೈಡಿಂದ ಸ್ಲೀವ್ಸನ್ನು ಜಾಯಿನ್ ಮಾಡ್ಕೊಳ್ತಾ ಬರಬೇಕು. ನಮಗೆ ಆ ಶೋಲ್ಡರ್ ಹತ್ರ ಪಾಯಿಂಟು ಮತ್ತು ಈ ಸ್ಲೀವ್ಸ್ ಹತ್ರ ಶೋಲ್ಡರ್ ಪಾಯಿಂಟ್ ನಾವು ಸೆಂಟರ್ ಪಾಯಿಂಟ್ ಅನ್ನೋದು ಎರಡು ಮ್ಯಾಚ್ ಆಗಬೇಕು. ಸ್ಲೀವ್ಸನ್ನು ಜಾಯಿನ್ ಮಾಡಬೇಕಾದ್ರೆ ಆ ಎರಡೂ ಪಾಯಿಂಟ್ಸು ಮ್ಯಾಚ್ ಆದಾಗ ಮಾತ್ರ ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ನೋಡಿ ಈ ರೀತಿ 1/2 ಇಂಚ್ ಮಾರ್ಜಿನನ್ನು ಬಿಟ್ಕೊಂಡು ನಾವು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ಆ ಶೋಲ್ಡರ್ ಹತ್ರ ಏನೇ ಖರ್ಚಿರುತ್ತೋ ಆ ಖರ್ಚು ಅನ್ನೋದು ಬ್ಯಾಕ್ ಪಾರ್ಟ್ ಸೈಡ್ ಪ್ಲೇಸ್ ಮಾಡಿಕೊಂಡು ನೀವು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ಈ ರೀತಿ 1/2 ಇಂಚ್ ಮಾರ್ಜಿನ್ಗೆ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ಸ್ಲೀವ್ಸ್ ಕ್ಲಾತನ್ನು ಎಲ್ಲೂ ಕೂಡ ನೀವು ಈ ರೀತಿ ಎಳೆದು ಸ್ಟಿಚ್ ಮಾಡೋಕ್ಕೆ ಹೋಗಬೇಡಿ. ಒಂದ್ರ ಮೇಲೆ ಒಂದು ಈ ರೀತಿ ನೀಟಾಗಿ ಪ್ಲೇಸ್ ಮಾಡ್ಕೊತ ಆ ರೌಂಡ್ಸ್ ತಿರುಗೋ ಹತ್ರ ನೋಡಿ ಈ ರೀತಿ ಕ್ಲಾತನ್ನು ಸೈಡ್ಗೆ ಎಳ್ಕೊಂಡು ಸ್ಟಿಚ್ ಮಾಡಬೇಕು. ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ನೋಡಿ ನಾನು ಹೇಳಿದ ಮೆಥಡಲ್ಲಿ ನೀವು ಸ್ಲೀವ್ಸನ್ನು ಕಟಿಂಗ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಎಲ್ಲೂ ಕೂಡ ಸ್ಲೀವ್ಸ್ ಕ್ಲಾತ್ ಅನ್ನೋದು ಹೆಚ್ಚು ಕಡಿಮೆ ಅನ್ನೋದು ಬರೋದಿಲ್ಲ, ನೀಟಾಗಿ ಸರಿ ಹೋಗುತ್ತೆ. ನೋಡಿ ನಾನಿಲ್ಲಿ ಒಂದು ಸ್ಲೀವ್ಸ್ನ ಮಾತ್ರ ಇಲ್ಲಿ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ಇದೇ ರೀತಿ ಇನ್ನೊಂದು ಸ್ಲೀವ್ಸ್ನನ್ನು ಕೂಡ ನೀವು ರೆಡಿ ಮಾಡ್ಕೊಳ್ಳಿ. ಈಗ ನಾನು ಸೈಡ್ ಜಾಯಿಂಟ್ಸನ್ನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನಾನು ಯೂಸ್ ಮಾಡೋ ಮೆಥಡು ಸೈಡ್ ಜಾಯಿಂಟ್ಸನ್ನ ಸ್ಟಿಚ್ ಮಾಡಬೇಕಾದ್ರೆ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಎರಡೂ ಸಮವಾಗಿ ಇಟ್ಕೊಂಡು ನೋಡಿ ಕೆಳಗಡೆ ನಾನು ಈ ರೀತಿ ಸ್ಟ್ರೈಟಾಗಿ 2 ಇಂಚಸ್ಗೆ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಬಿಡ್ತೀನಿ. ಇದು ನನ್ನ ಮೆಥಡು. ನಾನು ಸೈಡ್ ಜಾಯಿಂಟ್ಸ್ನ ಇದೇ ರೀತಿಯೇ ಸ್ಟಿಚ್ ಮಾಡೋದು. ಈಗ ಸ್ಲೀವ್ಸ್ ಲೂಸ್ ಎಷ್ಟಿದೆ ಅಂತ ಚೆಕ್ ಮಾಡಿಕೊಂಡು ಈ ರೀತಿ 5 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಮೇಲೆಗಡೆಯಿಂದ ಮಾರ್ಜಿನ್ಗೆ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಬರ್ತೀನಿ. ಫಿಟ್ಟಿಂಗ್ ಲೈನನ್ನು ಈ ರೀತಿ ಸ್ಟಿಚ್ ಮಾಡ್ಕೋತೀನಿ. ನೋಡಿ ಈ ರೀತಿ ಶೋಲ್ಡರ್ ಹತ್ರ ನಿಮ್ಗೆ ಏನು ಖರ್ಚನ್ನು ಇರುತ್ತೋ ಅದು ಸ್ಲೀವ್ಸ್ ಕಡೆ ಎರಡೂ ಕಡೆ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಎರಡೂ ಕಡೆ ನೀವು ಸ್ಲೀವ್ಸನ್ನು ಮೇಲೆಗಡೆಗೆ ಸ್ಲೀವ್ಸ್ ಸೈಡ್ ಫೋಲ್ಡ್ ಮಾಡಿಕೊಂಡು ಈ ರೀತಿ 2 ಇಂಚಸ್ಗೆ ಸ್ಟಿಚ್ಚನ್ನು ಹಾಕ್ಕೋಬೇಕು. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್.